ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಯಾಕೆ ಅಂತಂದರೆ ಮೈಕ್ ವರ್ಕ್ ಆಯ್ತಾ ಇಲ್ಲ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದು ಯಾತ್ರ ಬಗ್ಗೆ ಅಂತಂದರೆ ಕ್ರಿಕೆಟು ಅಂತ ಅಂದಕ್ಕೆ ಎರಡು ಲೆಜೆಂಡ್ಸ್ನ ಮರೆಯೋಕ್ಕೆ ಆಗಲ್ಲ, ಪಟ್ ಅಂತ ಹೇಳ್ಬಿಡ್ತೀವಿ. ಯಾರ್ಯಾರು ಅಂತ ಕೇಳ್ತಿದ್ರಾ? ಸಚಿನ್ ತೆಂಡೂಲ್ಕರ್ ಮತ್ತು MS ಧೋನಿಯ ಮರೆಯೋಕ್ಕೆ ಆಗಲ್ಲ. ಬರೀ ಕ್ರಿಕೆಟ್ ಅಂದರೆ ಸಾಕು. ಸೊ ಅದೇ ಥರನೇ ಫುಟ್ಬಾಲ್ ಲೆಜೆಂಡ್ಸ್ ಯಾರು ಅಂತ ಕೇಳಿದ್ರೆ ಅವರು ಕೂಡ ಇಬ್ಬರವ್ರೆ. ಯಾರು ಅಂತ ಕೇಳ್ತಿದ್ದೀರಾ? ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತು ಲಿಯೋನೆಸ್ ಮೆಸ್ಸಿ ಅವರು 14 ವರ್ಷಗಳ ಹಿಂದೆ ನಮ್ಮ ಇಂಡಿಯಾಗೆ ಬಂದಿರ್ತಾರಂತೆ. ಸೊ ಇವರು ಕೂಡ ಒಂದು ಶೆಡ್ಯೂಲ್ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ಸೊ ಎಲ್ಲ ಕಡೆನೂ ಅನೌನ್ಸ್ಮೆಂಟ್ ಆಗುತ್ತೆ. ಇವರೊಂದು ಟೂರ್ ಪ್ಲಾನ್ ಮಾಡಿದ್ರಂತೆ. ಯಾವ ಥರ ಇತ್ತು ಗೊತ್ತಾ? ಗಾಟ್ ಇಂಡಿಯಾ ಟೂರ್ ಶೆಡ್ಯೂಲ್ ಮಾಡ್ಕೊ ಬಂದಿದ್ರಂತೆ. ಒಂದು 3 ಅಥವಾ 4 ದಿನ ಇಂಡಿಯಾದಲ್ಲಿ ಇರ್ತಾರಂತೆ. ಸೊ ಆ 4 ದಿನದಲ್ಲೂ ಎಲ್ಲೆಲ್ಲಿ ಹೋಗ್ತಾರೆ ಅಂತಂದರೆ ಕೋಲ್ಕತ್ತಾ, ಹೈದರಾಬಾದ್, ಮುಂಬೈ, ಡೆಲ್ಲಿ, 4 ದಿನ 4 ಊರು. ಸೊ 4 ಸ್ಟೇಟು. ಸೊ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲಿಂದ ಬರ್ತಾರೆ ಅಂತಂದರೆ, ಸೊ ಮಿಯಾಮಿಯಾದಿಂದ ದುಬೈಗೆ ಬಂದು ದುಬೈಯಿಂದ ಕೋಲ್ಕತ್ತಾಗೆ ನೆನ್ನೆ ನೈಟು 1:30 ಇಳಿತಾರೆ. ಸೊ ಇವತ್ತು ನಾನು ವಿಡಿಯೋ ಮಾಡುವಂಥ ಕೋಲ್ಕತ್ತಾ ಏರ್ಪೋರ್ಟ್ಗೆ ಇಳಿತಾರೆ. ಏರ್ಪೋರ್ಟ್ಗೆ ಇಳಿದಾದ್ಮೇಲೆ ನೈಟು 1:30 ನೆನ್ನೆ ನೈಟು 1:30 ಏರ್ಪೋರ್ಟ್ ಥರನೇ ಕಾಣಿಸ್ಲಿಲ್ವಂತೆ. ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿತ್ತಂತೆ. ಸೊ ಯಾವ ಥರ ವೆಲ್ಕಮ್ ಮಾಡೋರೆ ಅಂತಂದರೆ ಅರ್ಜೆಂಟೀನಾ ಫ್ಲಾಗನ್ನು ಹಾರಾಡಿಸ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡೋರೆ. ಸೊ ವೆಲ್ಕಮ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಖುಷಿ ಪಡ್ತಾರೆ. ಸೊ ಬಂದಾದಮೇಲೆ ಇವತ್ತು ಬೆಳಿಗ್ಗೆ 10:30 ಶಾರುಖ್ ಖಾನ್ ಜೊತೆ ಸೆಲೆಬ್ರಿಟಿಗಳು ಇದ್ರಂತೆ. ಒಂದು ಸ್ಟೇಡಿಯಮಲ್ಲಿ ಒಂದು ಪ್ರೋಗ್ರಾಮ್ ನಡೆಯುತ್ತೆ, ಆ ಈವೆಂಟ್ ನಡೆಯುತ್ತೆ. ಆ ಈವೆಂಟ್ಗೆ ಫ್ರೀಯಾಗಿ ಯಾರು ಹೋಗೋಕ್ಕಾಗಿಲ್ಲ, ಎಲ್ಲರೂ ಕೂಡ ದುಡ್ಡು ಕೊಟ್ಟು ಹೋಗಬೇಕು. ಆ ಕಾಸ್ಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಇವತ್ತು ಬೆಳಗ್ಗೆ ಸೆಲೆಬ್ರಿಟಿಗಳ ಜೊತೆ ಸ್ಟ್ಯಾಚುವನ್ನು ಓಪನ್ ಮಾಡ್ತಾರೆ. ಮೆಸ್ಸಿ ಅವ್ರ ಸ್ಟ್ಯಾಚುನ ಮೆಸ್ಸಿನೇ ಓಪನ್ ಮಾಡ್ತಾರೆ. ಸೊ 70 ಅಡಿ ಸ್ಟ್ಯಾಚು ಅಂತ ಹೇಳ್ತಾರೆ, ಕೋಲ್ಕತ್ತಾದಲ್ಲಿ ಇಟ್ಟಿದ್ರಂತೆ. ಸೊ ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚು ಅಂತ ಹೇಳ್ತವ್ರೆ. ಸೊ ಮೆಸ್ಸಿ ಅವರ ಸ್ಟ್ಯಾಚು ಶಾರುಖ್ ಖಾನ್ ಜೊತೆ ಓಪನ್ ಮಾಡ್ತಾರಂತೆ. ಶಾರುಖ್ ಖಾನು ಪಕ್ಕದಲ್ಲಿದ್ರಂತೆ. ಸೆಲೆಬ್ರಿಟಿಗಳೆಲ್ಲ ಮುತ್ತಾಕೊಂಡಿದ್ರಂತೆ. ಸೊ ಅದನ್ನ ಆಮೇಲೆ ಮಾತಾಡ್ತೀನಿ. ಸೊ ಇದಾದ ನಂತರ ಇದೆಲ್ಲ ಆದಮೇಲೆ ಸ್ಟೇಡಿಯಂಗೆ ಈವೆಂಟು ಅಂತ ಹೇಳಿದ್ನಲ್ಲ, ಆ ಸ್ಟೇಡಿಯಂಗೆ ಹೋಗ್ತಾರೆ. ಆ ಸ್ಟೇಡಿಯಂ ಯಾವುದು ಅಂತಂದರೆ ಸಾಲ್ಟ್ ಲೇಕ್ ಸ್ಟೇಡಿಯಂ ಅಂತೆ, ಕೋಲ್ಕತ್ತಾದಲ್ಲಿರುತ್ತೆ. ಆ ಸ್ಟೇಡಿಯಮಲ್ಲಿ ಜನಸಾಗರ ತುಂಬೋಗಿರುತ್ತೆ, ಅಭಿಮಾನಿಗಳ ಸಾಗರ ತುಂಬೋಗಿರುತ್ತೆ. ಸೊ ಅಲ್ಲಿ ಆ ಸ್ಟೇಡಿಯಂಗೆ ಹೋಗಬೇಕು ಅಂತಂದರೆ ಒಂದು ಸಾಮಾನ್ಯ ವ್ಯಕ್ತಿ ಹೋಗಬೇಕು ಅಂತಂದ್ರೆ ದುಡ್ಡೇ. ಟಿಕೆಟ್ ರೇಟ್ ಎಷ್ಟು ಗೊತ್ತಾ? 5,000ದಿಂದ ಹಿಡಿದು 12,000 ರೂಪಾಯಿ ಕೊಟ್ಟು ಹೋಗಿರ್ತಾರೆ. 24,000 ರೂಪಾಯಿನೂ ಕೊಟ್ಟು ಹೋಗಿರ್ತಾರೆ. VVIP ಟಿಕೆಟ್ ಎಷ್ಟು ಗೊತ್ತಾ? 100 ಟಿಕೆಟ್ ಬಿಟ್ಟಿದ್ರಂತೆ. ಆ VVIP ಟಿಕೆಟಲ್ಲಿ ಏನಿತ್ತು ಗೊತ್ತಾ? ಸೊ ಮೆಸ್ಸಿ ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡೋಕ್ಕೆ, ಸೆಲ್ಫಿ ತೊಗೊಳಕ್ಕೆ, ಮತ್ತು ಆ ಟಿ ಶರ್ಟ್ಸಲ್ಲಿ ಆಟೋಗ್ರಾಫ್ ತೊಗೊಳಕ್ಕೆ. ಸೊ ಇಷ್ಟನ್ನು ಮಾಡಲಿಕ್ಕೆ ಎಷ್ಟು ಗೊತ್ತಾ? ಆ VVIP ಟಿಕೆಟ್ ಎಷ್ಟು ಗೊತ್ತಾ? 9.9 ಲಕ್ಷ ಪ್ಲಸ್ GST 10 ಲಕ್ಷ ರೂಪಾಯಿ ಬರ್ತೈತೆ. ಸೊ ಅದು ಬರೀ 100 ಜನರಿಗೆ ಮಾತ್ರ ಬಿಟ್ಟಿರ್ತಾರೆ. ಸೊ ಇದಾದ ನಂತರ ಆ ಈವೆಂಟ್ಗೆ ಅಂತ ಮೆಸ್ಸಿ ಅವರು ಬರ್ತಾರೆ. ಮೆಸ್ಸಿ ಅವರು ಬಂದು ಆ ಜನಸಾಗರದಲ್ಲಿ ಬರೀ 10 ನಿಮಿಷ ಮಾತ್ರ ಕಂಡು ಬಂದ್ರಂತೆ. ಇನ್ನು ಮಿಕ್ಕ ಟೈಮಲ್ಲಿ ಏನಾಗಿದ್ರು ಅಂತ ಕೇಳಿದ್ರೆ, ಕೆಳಗೆಯ ಪೊಲಿಟಿಷಿಯನ್ಸ್, ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳು, ಸಿನಿಮಾ ಸೆಲೆಬ್ರಿಟಿಗಳು ಸುತ್ತ ನಿಂತಿರ್ತಾರಂತೆ. ಮೆಸ್ಸಿ ಅವ್ರ ಥರನೇ ಕಾಣಿಸಲ್ವಂತೆ. ಸೊ ಮೆಸ್ಸಿ ಎಲ್ಲಿದ್ದರು ಅಂತಲೇ ಕನ್ಫ್ಯೂಸ್ ಆಗೋಯ್ತದಂತೆ. ಯಾಕೆಂತಂದರೆ ದೊಡ್ಡ ಸ್ಟೇಡಿಯಮ್ಮು, ಕೆಳಗೂ ಜನಸಾಗರ, ಮೇಲೂ ಜನಸಾಗರ, ಕೆಳಗೆ ಬರೀ ಸೆಲೆಬ್ರಿಟೀಸು ಮತ್ತು ಪೊಲಿಟಿಷಿಯನ್ಸ್. ಸೊ ಇದಾದ ಮೇಲೆ ಮೆಸ್ಸಿ ಅವ್ರು ಕಾಣಿಸ್ತಾ ಇಲ್ಲ ಅಂತ ಅಭಿಮಾನಿಗಳು ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾರೆ. ಕಿರ್ಚಾದ ಮೇಲೆ ಬಾಟಲ್ಗಳನ್ನ, ಕುಡಿಯೋ ಬಾಟ್ಲುಗಳು, ಸೊ ವಾಟರ್ ಬಾಟ್ಲುಗಳನ್ನ ಎಸೆಯೋಕ್ಕೆ ಶುರು ಮಾಡ್ತಾರೆ. ಎಲ್ಲರ ಮೇಲೂ ಬೀಳುತ್ತಂತೆ. ಅಲ್ಲಿರುವಂಥ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಿಂತಿರ್ತಾರಲ್ಲ ಅವ್ರ ಮೇಲೆ ಬೀಳುತ್ತಂತೆ. ಸೊ ಆಮೇಲೆ ಇನ್ನೂ ಕಿರ್ಚಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಚೇರ್ಗಳನ್ನ ಎಸೆಯೋದು, ಒಡೆದಾಕೋದು, ಮತ್ತು ಬ್ಯಾರಿಗೇಟಿಂದ ಜಂಪ್ ಮಾಡಿದ್ದು. ಮೇಲೆ ಕೂತಿರೋರೆಲ್ಲರೂ, ಅಭಿಮಾನಿಗಳೆಲ್ಲರೂ ಕೂಡ ನೆಗೆದವ್ರೆ. ಮತ್ತು ಆ ಬ್ಯಾನರ್ಗಳ ಕರ್ಸು ಎಲ್ಲನೂ ಒಡೆದಾಕಿ ಹರಿದಿ ಸೊ ಲಾಠಿ ಚಾರ್ಜ್ ಮಾಡೋವರೆಗೂ ಹೊಂಟೈತೆ. ಸೊ ಇದೆಲ್ಲಿವರೆಗೂ ಹೋಗೈತೆ ಅಂತಂದರೆ ಲಾಠಿ ಚಾರ್ಜ್ ಮಾಡೋವರೆಗೂ ಇವ್ರು ಯಾರೂ ಕಂಟ್ರೋಲ್ ಆಗಲಿಲ್ವಂತೆ. ಸೊ ಆ ಮೆಸ್ಸಿ ಅವ್ರನ್ನ ಈ ಥರ ಆಗ್ತೈತೆ ಅಂತ ಗೊತ್ತಾದ ಮೇಲೆ ಎಲ್ಲರನ್ನೂ ಕರ್ಕೊಬಂದ್ಬಿಡ್ತಾರೆ, ಸೇಫ್ಟಿಯಾಗಿ ಕರ್ಕೊಬಂದ್ಬಿಡ್ತಾರೆ. ಸೊ ಇದಾದ ಮೇಲೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ ಹೊರಗಡೆ ನಿಂತಿರ್ತಾರಲ್ಲ ಅಂಥವ್ರನ್ನ ಮೈಕ್ ಹಿಡ್ದು ಕೇಳಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂಥರ ಹೇಳ್ತವ್ರೆ. ಯಾರೋ ಒಬ್ಬನು ನೋಡಿದೆ, ಏನು ಹೇಳೋನೆ ಗೊತ್ತಾ? ಮದುವೆ ಇವತ್ತೇ ಅಂತೆ, ಮದುವೆ ದಿನನೇ ಬಂದವನೆ, ಮದುವೆ ಗಂಡು ಮದುವೆ ದಿನನೇ ಬಂದು ಮದುವೆಯನ್ನು ಬಿಟ್ಟುಬಿಟ್ಟು ಮೆಸ್ಸಿಯನ್ನು ನೋಡೋಕೆ ಬಂದಂತೆ. ಸೊ ಇವ್ರನ್ನೆಲ್ಲ ಏನು ಹೇಳೋದು ಅಂತಲೇ ನನಗೂ ಗೊತ್ತೈತಲ್ಲ. ಸೊ ನನಗೊಂದು ಡೌಟು, ಆ ಲಿಯೋನೆಲ್ ಮೆಸ್ಸಿ ಅಲ್ಲಿಂದ ಬಂದ್ರಲ್ಲ, ಸೊ ಅಲ್ಲಿಂದ ಬಂದು ಇಲ್ಲಿ ನಮ್ಮ ಇಂಡಿಯನ್ಸ್ ಬಗ್ಗೆ, ನಮ್ಮ ಭಾರತ ದೇಶದ ಬಗ್ಗೆ ಅವರ ಆಲೋಚನೆ ಯಾವ ಥರ ಇರುತ್ತೆ? ಸೊ ಇನ್ನೊಂದು ಸಲ ಬರೋಕ್ಕೆ ಅವ್ರು ಯೋಚನೆ ಮಾಡ್ತಾರ, ಮಾಡಿಕ್ಕಿಲ್ವ? ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಇವತ್ತು ಮೊದಲನೇ ಈವೆಂಟಲ್ಲೇ ಈ ಥರ ನಡೆದೈತೆ. ನೆಕ್ಸ್ಟು ಹೈದರಾಬಾದ್, ಮುಂಬೈ, ಡೆಲ್ಲಿ
ಈ 3 ಸ್ಥಳಗಳಿಗೂ ಹೋಗ್ತಾರಾ ಇಲ್ವೋ ಗೊತ್ತಿಲ್ಲ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಮೈಕ್ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದುವರೆಗೂ ಟಾಟಾ ಬೈ ಬಾಯ್. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಇದು ನಿಮ್ಮ ಈಶ್ವರ್ ಚಾನಲ್. ಸೊ ಇವತ್ತಿಂದ ನಿಮ್ಮ ಈಶ್ವರ್ ಚಾನಲ್, ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.